ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಕೆ ಯಾಕೆ ಚಾನಲಿಂದ. ಸೊ ನಾನು ಏನಪ್ಪ ಹೇಳ್ತೀನಿ ಅಂದರೆ ಎಲೆಕ್ಷನ್ಸ್ ಬಂದಿದೆ. ಸೊ ಈ ನಮ್ಮ ಕೋಡಿಮಠ ಡಾಕ್ಟರ್ ಯಶವಂತ್ ಗುರೂಜಿ ಇವರೆಲ್ಲ ಎಲ್ಲಿ ಹೋಗಿದ್ದಾರೆ? ದಯಮಾಡಿ ಇವ್ರನ್ನ ಕರೆಸ್ಬಿಟ್ಟು ಯಾವ ಪಾರ್ಟಿ ಎಷ್ಟು ಬರುತ್ತೆ, ಯಾರು ಗೆಲ್ತಾರೆ, ಯಾರು ಪ್ರಧಾನಿ ಮಂತ್ರಿ ಆಗ್ತಾರೆ, ಯಾರು ಸೋಲ್ತಾರೆ, ಅವನು ಯಾವನ್ನ ತಲೆಕೆಟ್ಟವನು ಆರ್ಯವರ್ಧನ್ ಗುರೂಜಿ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತಿರಲ್ಲ, ಇವಾಗ ಮಾಡಿಸಿ ನೀವು ಮೀಡಿಯಾದವರು ಮಾಡಿಸ್ಬಿಟ್ಟು ಕೇಳಿ ಇವರೇ ಹೇಳೋದು ನಿಜಾನ ಅಲ್ಲ. ಇವ್ರು ಹೇಳೋದು ನನ್ನ ಪ್ರಕಾರ ಇವರೆಲ್ಲ ಬುಡ್ಬುಟ್ಕೆ ಸ್ವಾಮೀಸ್. ಕೋಡಿಂಗ್ ಮಾಡ್ಕೊಂಡು ಬರ್ತಾನೆ, ಏನೋ ಹೇಳ್ತಾನೆ, ದೇಶದಲ್ಲಿ ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ ಅಂತ ಹೇಳ್ತಾರೆ ಆ ಪುಣ್ಯಾತ್ಮ. ಅದು ಯಾವುದೋ ಒಂದು ಇನ್ಸಿಡೆಂಟ್ ಆಗ ನೋಡಿದ್ರ ನಾನು ಹೇಳಿದೆ, ಪರ್ಟಿಕ್ಯುಲರಾಗಿ ಕೇಳಿ. ಇವರು ಎಲ್ಲ ಬುಡ್ಬುಟ್ಕೆ ಸ್ವಾಮಿಗಳು. ದಯವಿಟ್ಟು ನೀವು ಎಂಟರ್ಟೈನ್ ಮಾಡಿಬಿಡಿ. ಸಮಾಜ ಇವ್ರನ್ನೆಲ್ಲ ಬಹಿಷ್ಕರಿಸ್ಬೇಕು. ನೋಡಿ, ನಾನು ಹೇಳೋದು, ನಾನು ಜ್ಯೋತಿಷ್ಯನ ನಂಬ್ತೀನಿ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ಆದರೆ ಇವರೆಲ್ಲ ಬುಡ್ಬುಡ್ಕೆಗಳು. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕೊಡೆ ಅಂತಾರಲ್ಲ. ಎಸ್ಪೆಷಲಿ ಕೋಡಿ ಮಠದವ್ರಾಗಿರ್ಬೋದು, ಡಾಕ್ಟರ್ ಯಶವಂತ್ ಗುರೂಜಿ, ಅವನಿಗೆ ಅದು ಯಾವ ಪುಣ್ಯಾತ್ಮ ಡಾಕ್ಟ್ರೇಟ್ ಕೊಟ್ಟನು, ಇವನಿಗೆ ಯಾರು ಸ್ವಾಮೀಜಿ ಮಾಡಿದ್ರು, ಇವರೆಲ್ಲ ಒಂಥರ ಆರೋಗ್ಯಕರ ಸಮಾಜಕ್ಕೆ ಅಯೋಗ್ಯರು ಇವರು. ದಯವಿಟ್ಟು ಇವ್ರಿಗೆ ತಾಕತ್ತಿದ್ರೆ ಇನ್ನೂ 2 ದಿನ ಇದೆ, ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಇಷ್ಟೇ ಪಕ್ಷ ಬರುತ್ತೆ ಪಾಪ, ಏನಂತಾರೆ ಭವಿಷ್ಯನ ಹೇಳ್ತಾರಲ್ವಾ. ಸೊ ದಯಮಾಡಿ ಕೇಳಿ. ಇವರೆಲ್ಲ ಬುಡ್ಬುಡ್ಕೆ ಸ್ವಾಮಿಗಳು, ಅಯೋಗ್ಯರು, ಸ್ವಾಸ್ಥ್ಯ ಸಮಾಜದ ಅಯೋಗ್ಯರ ಬೆಳವಣಿಗೆ ಇವೆಲ್ಲ. ನೋಡಿ, ಭವಿಷ್ಯ ಇರುತ್ತೆ, ಆದರೆ ಇವ್ರುಗಳು ಹೇಳೋದೆಲ್ಲ ಬರೀ ಸುಳ್ಳು. ಆ್ಯಂಡ್ ದೆನ್ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವರೆಲ್ಲ ಹೇಳ್ತಾರೆ. ಇವ್ರಿಗೆ ತಾಕತ್ತಿದ್ದರೆ, ಇವರು ಭವಿಷ್ಯ ಹೇಳೋದೇ ಆದರೆ, ದಯವಿಟ್ಟು ಯಾವುದೇ ಸ್ವಾಮೀಜಿ ಆದ್ರೂ ಪತ್ರಿಕಾಗೋಷ್ಠಿನೋ ಅಥವಾ ಯಾವುದಾರ ಚಾನಲಿಗೆ ಬಂದು ರಿಸಲ್ಟ್ ಇಷ್ಟೇ ಬರುತ್ತೆ, ಇವರೇ ಗೆಲ್ತಾರೆ ಅದನ್ನು ಹೇಳಿ. ಇವರಂಥ ಅಯೋಗ್ಯರು ಇನ್ನೊಬ್ಬರು ಸಿಗಲ್ಲ. ನಾನು ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಆ ಥರ ಏನಾರ ನಿಜ ಆದರೆ ನಾನು ಸಾರ್ವಜನಿಕವಾಗಿ ನೇಣು ಹಾಕೊಳ್ಳೋಕ್ಕೂ ಸಿದ್ಧ. ಇವ್ರು ಹೇಳೋದೇನಾರ ನಿಜ ಆಗ್ಬಿಟ್ರೆ. ಸೊ ಇವರೆಲ್ಲ ಬುಡ್ಬುಡ್ಕೆ ಸ್ವಾಮಿಗಳು. ಸೊ ಸಮಾಜನೂ ಎಚ್ಚರವಾಗಿರಬೇಕು ಸ್ನೇಹಿತರೆ. ನಮಸ್ಕಾರ.